ಸೋಮವಾರದಿಂದ ರಾಜ್ಯದಲ್ಲಿ ಜಾತಿ ಗಣತಿ ನಿಶ್ಚಿತ. ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 7ನೇ ತಾರೀಕಿನವರೆಗೆ ಸಮೀಕ್ಷೆ. ಇದು ಜಾತಿ ಗಣತಿ ಅಲ್ಲ, ಶೈಕ್ಷಣಿಕ ಸಾಮಾಜಿಕ ಸಮೀಕ್ಷೆ. ಬೆಂಗಳೂರಿನಲ್ಲಿ ಸಚಿವ ಶಿವರಾಜ್ ತಂಗಡಗಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಇಲಾಖೆಯಿಂದ ನಿನ್ನೆ ಸಮೀಕ್ಷೆಗೆ ಆದೇಶ ಮಾಡಲಾಗಿದೆ ಅಂತ ಹೇಳಿ ತಂಗಡಗಿ ಹೇಳಿದ್ದಾರೆ. ಇದು ಜಾತಿ ಗಣತಿ ಅಲ್ಲ, ಶೈಕ್ಷಣಿಕ ಮತ್ತು ಸಾಮಾಜಿಕ ಸಮೀಕ್ಷೆ. ಬೆಂಗಳೂರಿನಲ್ಲಿ ಸಚಿವ ಶಿವರಾಜ್ ತಂಗಡಗಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ನಮ್ಮ ಇಲಾಖೆಯಿಂದಲೇ ನಿನ್ನೆ ಆದೇಶವನ್ನು ಹೊರಡಿಸಿದ್ದೀವಿ. ಏನು 22ನೇ ತಾರೀಕಿಗೆ ಪ್ರಾರಂಭ ಆಗಬೇಕಾಗಿತ್ತು, 22ರಿಂದ ಅಕ್ಟೋಬರ್ 7ರವರೆಗೆ ನೀವೆಲ್ಲರೂ ಮಾಧ್ಯಮದೊಳಗ ಜಾತಿ ಗಣತಿ ಜಾತಿ ಗಣತಿ ಜಾತಿ ಗಣತಿ ಅಂತೇಳಿ. ದಯಮಾಡಿ ಜಾತಿ ಗಣತಿ ಅಲ್ಲ, ಶೈಕ್ಷಣಿಕ ಮತ್ತು ಸಾಮಾಜಿಕ ಆರ್ಥಿಕ ಸಮೀಕ್ಷೆ. ಅದು ಜಾತಿ ಗಣತಿ ಮಾಡಕ್ಕೆ ನಮಗೆ ಪವರ್ ಇಲ್ಲ. ಅದೇನಿದ್ರು ಕೇಂದ್ರ ಸರ್ಕಾರ ಮಾಡುವಂಥದ್ದು. ನಾವು ನಿನ್ನೆ ಆದೇಶ ಹೊರಡಿಸಿದ್ರೊಳಗೆ ಬಹಳ ಸ್ಪಷ್ಟವಾಗಿದೆ, ಶೈಕ್ಷಣಿಕ ಸಾಮಾಜಿಕ ಸಮೀಕ್ಷೆ ಅಂತಂದು. ಆ ಸಮೀಕ್ಷೆಯನ್ನ ಹೊರಡಿಸಿದ್ವಿ. 22ನೇ ತಾರೀಕಿಂದ ಅಕ್ಟೋಬರ್ 7ರವರೆಗೆ ನಡೆಯುವಂತ ಕೆಲಸ ಆಗುತ್ತೆ. ನಮ್ಮ ಅಧಿಕಾರಿಗಳು ಏನು ನಾವು ಶಾಲಾ ಶಿಕ್ಷಕರನ್ನು ಉಪಯೋಗ ಮಾಡ್ಕೊಂತ ಇದ್ದೀವಿ, ಕಂದಾಯ ಇಲಾಖೆ ಅಧಿಕಾರಿಗಳನ್ನು ಉಪಯೋಗ ಮಾಡ್ಕೊಂತ ಇದ್ದೀವಿ, ಮತ್ತು ಅದಕ್ಕೆ ಆಶಾ ಕಾರ್ಯಕರ್ತೆಯರನ್ನು ಉಪಯೋಗ ಮಾಡ್ತಾ ಇದ್ದೀವಿ. ಅವರೆಲ್ಲರೂ 7ರವರೆಗೆ ಮನೆ ನಿಮ್ಮ ಮನೆಗೆ ಬರ್ತಾರೆ. ನಿಮ್ಮ ಮನೆಗೆ ಬಂದು ನಿಮ್ಮ ಮನೆಗೆ ಭೇಟಿಯನ್ನು ಕೊಡ್ತಾರೆ. ಭೇಟಿ ಕೊಟ್ಟು ನಿಮ್ಮ ಮಾಹಿತಿಯನ್ನ ತೆಗೆದುಕೊಳ್ತಾರೆ. ದಯಮಾಡಿ ಮಾಧ್ಯಮದ ಮುಖಾಂತರ ನಾನು ಪ್ರತಿಯೊಬ್ಬರಿಗೆ ವಿನಂತಿ ಮಾಡ್ತೀನಿ, ಬಂದವ್ರನ್ನ ಕುಂದು. ಸೋಮವಾರದಿಂದ ರಾಜ್ಯದಲ್ಲಿ ಜಾತಿ ಗಣತಿ ನಿಶ್ಚಿತ. ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 7ನೇ ತಾರೀಕಿನವರೆಗೆ ಸಮೀಕ್ಷೆ. ಇದು ಜಾತಿ ಗಣತಿ ಅಲ್ಲ, ಶೈಕ್ಷಣಿಕ ಸಾಮಾಜಿಕ ಸಮೀಕ್ಷೆ. ಬೆಂಗಳೂರಿನಲ್ಲಿ ಸಚಿವ ಶಿವರಾಜ್ ತಂಗಡಗಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಇಲಾಖೆಯಿಂದ ನಿನ್ನೆ ಸಮೀಕ್ಷೆಗೆ ಆದೇಶ ಮಾಡಲಾಗಿದೆ ಅಂತ ಹೇಳಿ ತಂಗಡಗಿ ಹೇಳಿದ್ದಾರೆ. ಇದು ಜಾತಿ ಗಣತಿ ಅಲ್ಲ, ಶೈಕ್ಷಣಿಕ ಮತ್ತು ಸಾಮಾಜಿಕ ಸಮೀಕ್ಷೆ. ಬೆಂಗಳೂರಿನಲ್ಲಿ ಸಚಿವ ಶಿವರಾಜ್ ತಂಗಡಗಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ನಮ್ಮ ಇಲಾಖೆಯಿಂದಲೇ ನಿನ್ನೆ ಆದೇಶವನ್ನು ಹೊರಡಿಸಿದ್ದೀವಿ. ಏನು 22ನೇ ತಾರೀಕಿಗೆ ಪ್ರಾರಂಭ ಆಗಬೇಕಾಗಿತ್ತು, 22ರಿಂದ ಅಕ್ಟೋಬರ್ 7ರವರೆಗೆ ನೀವೆಲ್ಲರೂ ಮಾಧ್ಯಮದೊಳಗ ಜಾತಿ ಗಣತಿ ಜಾತಿ ಗಣತಿ ಜಾತಿ ಗಣತಿ ಅಂತೇಳಿ. ದಯಮಾಡಿ ಜಾತಿ ಗಣತಿ ಅಲ್ಲ, ಶೈಕ್ಷಣಿಕ ಮತ್ತು ಸಾಮಾಜಿಕ ಆರ್ಥಿಕ ಸಮೀಕ್ಷೆ. ಅದು ಜಾತಿ ಗಣತಿ ಮಾಡಕ್ಕೆ ನಮಗೆ ಪವರ್ ಇಲ್ಲ. ಅದೇನಿದ್ರು ಕೇಂದ್ರ ಸರ್ಕಾರ ಮಾಡುವಂಥದ್ದು. ನಾವು ನಿನ್ನೆ ಆದೇಶ ಹೊರಡಿಸಿದ್ರೊಳಗೆ ಬಹಳ ಸ್ಪಷ್ಟವಾಗಿದೆ, ಶೈಕ್ಷಣಿಕ ಸಾಮಾಜಿಕ ಸಮೀಕ್ಷೆ ಅಂತಂದು. ಆ ಸಮೀಕ್ಷೆಯನ್ನ ಹೊರಡಿಸಿದ್ವಿ. 22ನೇ ತಾರೀಕಿಂದ ಅಕ್ಟೋಬರ್ 7ರವರೆಗೆ ನಡೆಯುವಂತ ಕೆಲಸ ಆಗುತ್ತೆ. ನಮ್ಮ ಅಧಿಕಾರಿಗಳು ಏನು ನಾವು ಶಾಲಾ ಶಿಕ್ಷಕರನ್ನು ಉಪಯೋಗ ಮಾಡ್ಕೊಂತ ಇದ್ದೀವಿ, ಕಂದಾಯ ಇಲಾಖೆ ಅಧಿಕಾರಿಗಳನ್ನು ಉಪಯೋಗ ಮಾಡ್ಕೊಂತ ಇದ್ದೀವಿ, ಮತ್ತು ಅದಕ್ಕೆ ಆಶಾ ಕಾರ್ಯಕರ್ತೆಯರನ್ನು ಉಪಯೋಗ ಮಾಡ್ತಾ ಇದ್ದೀವಿ. ಅವರೆಲ್ಲರೂ 7ರವರೆಗೆ ಮನೆ ನಿಮ್ಮ ಮನೆಗೆ ಬರ್ತಾರೆ. ನಿಮ್ಮ ಮನೆಗೆ ಬಂದು ನಿಮ್ಮ ಮನೆಗೆ ಭೇಟಿಯನ್ನು ಕೊಡ್ತಾರೆ. ಭೇಟಿ ಕೊಟ್ಟು ನಿಮ್ಮ ಮಾಹಿತಿಯನ್ನ ತೆಗೆದುಕೊಳ್ತಾರೆ. ದಯಮಾಡಿ ಮಾಧ್ಯಮದ ಮುಖಾಂತರ ನಾನು ಪ್ರತಿಯೊಬ್ಬರಿಗೆ ವಿನಂತಿ ಮಾಡ್ತೀನಿ, ಬಂದವ್ರನ್ನ ಕುಂದು. ಸೋಮವಾರದಿಂದ ರಾಜ್ಯದಲ್ಲಿ ಜಾತಿ ಗಣತಿ ನಿಶ್ಚಿತ. ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 7ನೇ ತಾರೀಕಿನವರೆಗೆ ಸಮೀಕ್ಷೆ. ಇದು ಜಾತಿ ಗಣತಿ ಅಲ್ಲ, ಶೈಕ್ಷಣಿಕ ಸಾಮಾಜಿಕ ಸಮೀಕ್ಷೆ. ಬೆಂಗಳೂರಿನಲ್ಲಿ ಸಚಿವ ಶಿವರಾಜ್ ತಂಗಡಗಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಇಲಾಖೆಯಿಂದ ನಿನ್ನೆ ಸಮೀಕ್ಷೆಗೆ ಆದೇಶ ಮಾಡಲಾಗಿದೆ ಅಂತ ಹೇಳಿ ತಂಗಡಗಿ ಹೇಳಿದ್ದಾರೆ. ಇದು ಜಾತಿ ಗಣತಿ ಅಲ್ಲ, ಶೈಕ್ಷಣಿಕ ಮತ್ತು ಸಾಮಾಜಿಕ ಸಮೀಕ್ಷೆ. ಬೆಂಗಳೂರಿನಲ್ಲಿ ಸಚಿವ ಶಿವರಾಜ್ ತಂಗಡಗಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ನಮ್ಮ ಇಲಾಖೆಯಿಂದಲೇ ನಿನ್ನೆ ಆದೇಶವನ್ನು ಹೊರಡಿಸಿದ್ದೀವಿ. ಏನು 22ನೇ ತಾರೀಕಿಗೆ ಪ್ರಾರಂಭ ಆಗಬೇಕಾಗಿತ್ತು, 22ರಿಂದ ಅಕ್ಟೋಬರ್ 7ರವರೆಗೆ ನೀವೆಲ್ಲರೂ ಮಾಧ್ಯಮದೊಳಗ ಜಾತಿ ಗಣತಿ ಜಾತಿ ಗಣತಿ ಜಾತಿ ಗಣತಿ ಅಂತೇಳಿ. ದಯಮಾಡಿ ಜಾತಿ ಗಣತಿ ಅಲ್ಲ, ಶೈಕ್ಷಣಿಕ ಮತ್ತು ಸಾಮಾಜಿಕ ಆರ್ಥಿಕ ಸಮೀಕ್ಷೆ. ಅದು ಜಾತಿ ಗಣತಿ ಮಾಡಕ್ಕೆ ನಮಗೆ ಪವರ್ ಇಲ್ಲ. ಅದೇನಿದ್ರು ಕೇಂದ್ರ ಸರ್ಕಾರ ಮಾಡುವಂಥದ್ದು. ನಾವು ನಿನ್ನೆ ಆದೇಶ ಹೊರಡಿಸಿದ್ರೊಳಗೆ ಬಹಳ ಸ್ಪಷ್ಟವಾಗಿದೆ, ಶೈಕ್ಷಣಿಕ ಸಾಮಾಜಿಕ ಸಮೀಕ್ಷೆ ಅಂತಂದು. ಆ ಸಮೀಕ್ಷೆಯನ್ನ ಹೊರಡಿಸಿದ್ವಿ. 22ನೇ ತಾರೀಕಿಂದ ಅಕ್ಟೋಬರ್ 7ರವರೆಗೆ ನಡೆಯುವಂತ ಕೆಲಸ ಆಗುತ್ತೆ. ನಮ್ಮ ಅಧಿಕಾರಿಗಳು ಏನು ನಾವು ಶಾಲಾ ಶಿಕ್ಷಕರನ್ನು ಉಪಯೋಗ ಮಾಡ್ಕೊಂತ ಇದ್ದೀವಿ, ಕಂದಾಯ ಇಲಾಖೆ ಅಧಿಕಾರಿಗಳನ್ನು ಉಪಯೋಗ ಮಾಡ್ಕೊಂತ ಇದ್ದೀವಿ, ಮತ್ತು ಅದಕ್ಕೆ ಆಶಾ ಕಾರ್ಯಕರ್ತೆಯರನ್ನು ಉಪಯೋಗ ಮಾಡ್ತಾ ಇದ್ದೀವಿ. ಅವರೆಲ್ಲರೂ 7ರವರೆಗೆ ಮನೆ ನಿಮ್ಮ ಮನೆಗೆ ಬರ್ತಾರೆ. ನಿಮ್ಮ ಮನೆಗೆ ಬಂದು
ನಿಮ್ಮ ಮನೆಗೆ ಭೇಟಿಯನ್ನು ಕೊಡ್ತಾರೆ, ಭೇಟಿ ಕೊಟ್ಟು ನಿಮ್ಮ ಮಾಹಿತಿಯನ್ನ ತೆಗೆದುಕೊಳ್ತಾರೆ. ದಯಮಾಡಿ ಮಾಧ್ಯಮದ ಮುಖಾಂತರ ನಾನು ಪ್ರತಿಯೊಬ್ಬರಿಗೆ ವಿನಂತಿ ಮಾಡ್ತೀನಿ, ಬಂದವ್ರನ್ನ ಕುಂದು. ಸೋಮವಾರದಿಂದ ರಾಜ್ಯದಲ್ಲಿ ಜಾತಿ ಗಣತಿ ನಿಶ್ಚಿತ. ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 7ನೇ ತಾರೀಕಿನವರೆಗೆ ಸಮೀಕ್ಷೆ. ಇದು ಜಾತಿ ಗಣತಿ ಅಲ್ಲ, ಶೈಕ್ಷಣಿಕ ಸಾಮಾಜಿಕ ಸಮೀಕ್ಷೆ. ಬೆಂಗಳೂರಿನಲ್ಲಿ ಸಚಿವ ಶಿವರಾಜ್ ತಂಗಡಗಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಇಲಾಖೆಯಿಂದ ನಿನ್ನೆ ಸಮೀಕ್ಷೆಗೆ ಆದೇಶ ಮಾಡಲಾಗಿದೆ ಅಂತ ಹೇಳಿ ತಂಗಡಗಿ ಹೇಳಿದ್ದಾರೆ. ಇದು ಜಾತಿ ಗಣತಿ ಅಲ್ಲ, ಶೈಕ್ಷಣಿಕ ಮತ್ತು ಸಾಮಾಜಿಕ ಸಮೀಕ್ಷೆ. ಬೆಂಗಳೂರಿನಲ್ಲಿ ಸಚಿವ ಶಿವರಾಜ್ ತಂಗಡಗಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ನಮ್ಮ ಇಲಾಖೆಯಿಂದಲೇ ನಿನ್ನೆ ಆದೇಶವನ್ನು ಹೊರಡಿಸಿದ್ದೀವಿ. ಏನು 22ನೇ ತಾರೀಕಿಗೆ ಪ್ರಾರಂಭ ಆಗಬೇಕಾಗಿತ್ತು, 22ರಿಂದ ಅಕ್ಟೋಬರ್ 7ರವರೆಗೆ ನೀವೆಲ್ಲರೂ ಮಾಧ್ಯಮದೊಳಗ ಜಾತಿ ಗಣತಿ ಜಾತಿ ಗಣತಿ ಜಾತಿ ಗಣತಿ ಅಂತೇಳಿ. ದಯಮಾಡಿ ಜಾತಿ ಗಣತಿ ಅಲ್ಲ, ಶೈಕ್ಷಣಿಕ ಮತ್ತು ಸಾಮಾಜಿಕ ಆರ್ಥಿಕ ಸಮೀಕ್ಷೆ. ಅದು ಜಾತಿ ಗಣತಿ ಮಾಡಕ್ಕೆ ನಮಗೆ ಪವರ್ ಇಲ್ಲ, ಅದೇನಿದ್ರು ಕೇಂದ್ರ ಸರ್ಕಾರ ಮಾಡುವಂಥದ್ದು. ನಾವು ನಿನ್ನೆ ಆದೇಶ ಹೊರಡಿಸಿದ್ರೊಳಗೆ ಬಹಳ ಸ್ಪಷ್ಟವಾಗಿದೆ, ಶೈಕ್ಷಣಿಕ ಸಾಮಾಜಿಕ ಸಮೀಕ್ಷೆ ಅಂತಂದು. ಆ ಸಮೀಕ್ಷೆಯನ್ನ ಹೊರಡಿಸಿದ್ವಿ. 22ನೇ ತಾರೀಕಿಂದ ಅಕ್ಟೋಬರ್ 7ರವರೆಗೆ ನಡೆಯುವಂತ ಕೆಲಸ ಆಗುತ್ತೆ. ನಮ್ಮ ಅಧಿಕಾರಿಗಳು ಏನು ನಾವು ಶಾಲಾ ಶಿಕ್ಷಕರನ್ನು ಉಪಯೋಗ ಮಾಡ್ಕೊಂತ ಇದ್ದೀವಿ, ಕಂದಾಯ ಇಲಾಖೆ ಅಧಿಕಾರಿಗಳನ್ನು ಉಪಯೋಗ ಮಾಡ್ಕೊಂತ ಇದ್ದೀವಿ, ಮತ್ತು ಅದಕ್ಕೆ ಆಶಾ ಕಾರ್ಯಕರ್ತೆಯರನ್ನು ಉಪಯೋಗ ಮಾಡ್ತಾ ಇದ್ದೀವಿ. ಅವರೆಲ್ಲರೂ 7ರವರೆಗೆ ಮನೆ ನಿಮ್ಮ ಮನೆಗೆ ಬರ್ತಾರೆ. ನಿಮ್ಮ ಮನೆಗೆ ಬಂದು ನಿಮ್ಮ ಮನೆಗೆ ಭೇಟಿಯನ್ನು ಕೊಡ್ತಾರೆ. ಭೇಟಿ ಕೊಟ್ಟು ನಿಮ್ಮ ಮಾಹಿತಿಯನ್ನ ತೆಗೆದುಕೊಳ್ತಾರೆ. ದಯಮಾಡಿ ಮಾಧ್ಯಮದ ಮುಖಾಂತರ ನಾನು ಪ್ರತಿಯೊಬ್ಬರಿಗೆ ವಿನಂತಿ ಮಾಡ್ತೀನಿ, ಬಂದವ್ರನ್ನ ಕುಂದು. ಸೋಮವಾರದಿಂದ ರಾಜ್ಯದಲ್ಲಿ ಜಾತಿ ಗಣತಿ ನಿಶ್ಚಿತ. ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 7ನೇ ತಾರೀಕಿನವರೆಗೆ ಸಮೀಕ್ಷೆ. ಇದು ಜಾತಿ ಗಣತಿ ಅಲ್ಲ, ಶೈಕ್ಷಣಿಕ ಸಾಮಾಜಿಕ ಸಮೀಕ್ಷೆ. ಬೆಂಗಳೂರಿನಲ್ಲಿ ಸಚಿವ ಶಿವರಾಜ್ ತಂಗಡಗಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಇಲಾಖೆಯಿಂದ ನಿನ್ನೆ ಸಮೀಕ್ಷೆಗೆ ಆದೇಶ ಮಾಡಲಾಗಿದೆ ಅಂತ ಹೇಳಿ ತಂಗಡಗಿ ಹೇಳಿದ್ದಾರೆ. ಇದು ಜಾತಿ ಗಣತಿ ಅಲ್ಲ, ಶೈಕ್ಷಣಿಕ ಮತ್ತು ಸಾಮಾಜಿಕ ಸಮೀಕ್ಷೆ. ಬೆಂಗಳೂರಿನಲ್ಲಿ ಸಚಿವ ಶಿವರಾಜ್ ತಂಗಡಗಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ನಮ್ಮ ಇಲಾಖೆಯಿಂದಲೇ ನಿನ್ನೆ ಆದೇಶವನ್ನು ಹೊರಡಿಸಿದ್ದೀವಿ. ಏನು 22ನೇ ತಾರೀಕಿಗೆ ಪ್ರಾರಂಭ ಆಗಬೇಕಾಗಿತ್ತು, 22ರಿಂದ ಅಕ್ಟೋಬರ್ 7ರವರೆಗೆ ನೀವೆಲ್ಲರೂ ಮಾಧ್ಯಮದೊಳಗ ಜಾತಿ ಗಣತಿ ಜಾತಿ ಗಣತಿ ಜಾತಿ ಗಣತಿ ಅಂತೇಳಿ. ದಯಮಾಡಿ ಜಾತಿ ಗಣತಿ ಅಲ್ಲ, ಶೈಕ್ಷಣಿಕ ಮತ್ತು ಸಾಮಾಜಿಕ ಆರ್ಥಿಕ ಸಮೀಕ್ಷೆ. ಅದು ಜಾತಿ ಗಣತಿ ಮಾಡಕ್ಕೆ ನಮಗೆ ಪವರ್ ಇಲ್ಲ, ಅದೇನಿದ್ರು ಕೇಂದ್ರ ಸರ್ಕಾರ ಮಾಡುವಂಥದ್ದು. ನಾವು ನಿನ್ನೆ ಆದೇಶ ಹೊರಡಿಸಿದ್ರೊಳಗೆ ಬಹಳ ಸ್ಪಷ್ಟವಾಗಿದೆ, ಶೈಕ್ಷಣಿಕ ಸಾಮಾಜಿಕ ಸಮೀಕ್ಷೆ ಅಂತಂದು. ಆ ಸಮೀಕ್ಷೆಯನ್ನ ಹೊರಡಿಸಿದ್ವಿ. 22ನೇ ತಾರೀಕಿಂದ ಅಕ್ಟೋಬರ್ 7ರವರೆಗೆ ನಡೆಯುವಂತ ಕೆಲಸ ಆಗುತ್ತೆ. ನಮ್ಮ ಅಧಿಕಾರಿಗಳು ಏನು ನಾವು ಶಾಲಾ ಶಿಕ್ಷಕರನ್ನು ಉಪಯೋಗ ಮಾಡ್ಕೊಂತ ಇದ್ದೀವಿ, ಕಂದಾಯ ಇಲಾಖೆ ಅಧಿಕಾರಿಗಳನ್ನು ಉಪಯೋಗ ಮಾಡ್ಕೊಂತ ಇದ್ದೀವಿ, ಮತ್ತು ಅದಕ್ಕೆ ಆಶಾ ಕಾರ್ಯಕರ್ತೆಯರನ್ನು ಉಪಯೋಗ ಮಾಡ್ತಾ ಇದ್ದೀವಿ. ಅವರೆಲ್ಲರೂ 7ರವರೆಗೆ ಮನೆ ನಿಮ್ಮ ಮನೆಗೆ ಬರ್ತಾರೆ. ನಿಮ್ಮ ಮನೆಗೆ ಬಂದು ನಿಮ್ಮ ಮನೆಗೆ ಭೇಟಿಯನ್ನು ಕೊಡ್ತಾರೆ. ಭೇಟಿ ಕೊಟ್ಟು ನಿಮ್ಮ ಮಾಹಿತಿಯನ್ನ ತೆಗೆದುಕೊಳ್ತಾರೆ. ದಯಮಾಡಿ ಮಾಧ್ಯಮದ ಮುಖಾಂತರ ನಾನು ಪ್ರತಿಯೊಬ್ಬರಿಗೆ ವಿನಂತಿ ಮಾಡ್ತೀನಿ, ಬಂದವ್ರನ್ನ ಕುಂದು. ಸೋಮವಾರದಿಂದ ರಾಜ್ಯದಲ್ಲಿ ಜಾತಿ ಗಣತಿ ನಿಶ್ಚಿತ. ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 7ನೇ ತಾರೀಕಿನವರೆಗೆ ಸಮೀಕ್ಷೆ. ಇದು ಜಾತಿ ಗಣತಿ ಅಲ್ಲ, ಶೈಕ್ಷಣಿಕ ಸಾಮಾಜಿಕ ಸಮೀಕ್ಷೆ. ಬೆಂಗಳೂರಿನಲ್ಲಿ ಸಚಿವ ಶಿವರಾಜ್ ತಂಗಡಗಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಇಲಾಖೆಯಿಂದ ನಿನ್ನೆ ಸಮೀಕ್ಷೆಗೆ ಆದೇಶ ಮಾಡಲಾಗಿದೆ ಅಂತ ಹೇಳಿ ತಂಗಡಗಿ ಹೇಳಿದ್ದಾರೆ. ಇದು ಜಾತಿ ಗಣತಿ ಅಲ್ಲ, ಶೈಕ್ಷಣಿಕ ಮತ್ತು ಸಾಮಾಜಿಕ ಸಮೀಕ್ಷೆ. ಬೆಂಗಳೂರಿನಲ್ಲಿ ಸಚಿವ ಶಿವರಾಜ್ ತಂಗಡಗಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ನಮ್ಮ ಇಲಾಖೆಯಿಂದಲೇ ನಿನ್ನೆ ಆದೇಶವನ್ನು ಹೊರಡಿಸಿದ್ದೀವಿ. ಏನು 22ನೇ ತಾರೀಕಿಗೆ ಪ್ರಾರಂಭ ಆಗಬೇಕಾಗಿತ್ತು, 22ರಿಂದ ಅಕ್ಟೋಬರ್ 7ರವರೆಗೆ ನೀವೆಲ್ಲರೂ ಮಾಧ್ಯಮದೊಳಗ ಜಾತಿ ಗಣತಿ ಜಾತಿ ಗಣತಿ ಜಾತಿ ಗಣತಿ ಅಂತೇಳಿ. ದಯಮಾಡಿ ಜಾತಿ ಗಣತಿ ಅಲ್ಲ, ಶೈಕ್ಷಣಿಕ ಮತ್ತು ಸಾಮಾಜಿಕ ಆರ್ಥಿಕ ಸಮೀಕ್ಷೆ. ಅದು ಜಾತಿ ಗಣತಿ